UPI ಅನ್ನ ಕೇವಲ ಹಣ ಕಳಿಸೋದಕ್ಕೆ ಮತ್ತೆ ಹಣ ರಿಸೀವ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನೀವು ದೊಡ್ಡ ಲಾಸ್ ನಲ್ಲಿದ್ದೀರಿ. ಎಷ್ಟೋ ಜನರಿಗೆ UPI ನಲ್ಲಿರೋ ಈ ಹಿಡನ್ ಫೀಚರ್ಸ್ ಬಗ್ಗೆ ಗೊತ್ತೇ ಇಲ್ಲ. ನಾನು ಈ ವಿಡಿಯೋದಲ್ಲಿ 5 ಬೆಸ್ಟ್ ಹಿಡನ್ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಪೇಮೆಂಟ್ ಮಾಡೋದಕ್ಕಲ್ಲ, ಹಣ ಸೇವ್ ಮಾಡೋದಕ್ಕೆ. ಹಾಗಿದ್ರೆ ಆ ಫೀಚರ್ಗಳು ಯಾವುದು, ಅದನ್ನ ಸೆಟ್ ಮಾಡೋದು ಹೇಗೆ? ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರಾಕ್ಟಿಕಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಫೀಚರ್ ನಂಬರ್ 1, UPI ಆಟೋ ಪೇ ಲಿಮಿಟ್ಸ್. ಅಂದ್ರೆ ಸಬ್ಸ್ಕ್ರಿಪ್ಷನ್ ಹಣ ಉಳಿಸೋದು. ನೋಡಿ, ನಮ್ಮಲ್ಲಿ ತುಂಬಾ ಜನ ಬೇಕಾದ ಆಪ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀವಿ. ಅದು OTT ಪ್ಲಾಟ್ಫಾರ್ಮ್ ಅಥವಾ ಆಪ್ಸ್ ಇರ್ಬೋದು, ಮ್ಯೂಸಿಕ್ ಆ್ಯಪು, ಶಾಪಿಂಗ್ ಆ್ಯಪು, ಜಿಮ್ ಆ್ಯಪು, ಹೀಗೆ ಬಹಳಷ್ಟು ಆ್ಯಪ್ಗಳು ನಮ್ಮ ಮೊಬೈಲ್ನಲ್ಲಿ ಇರ್ತವೆ. ಆದ್ರೆ ಅದರಲ್ಲಿ ಹೆಚ್ಚಿನ ಆ್ಯಪ್ಗಳ ಪೇಮೆಂಟ್ ಟೈಪ್ ಹೇಗಿರುತ್ತೆ ಹೇಳಿ? ಆಟೋ ಪೇ ಆಗಿರುತ್ತೆ. ಸೊ ಮಂತ್ ಎಂಡ್ ಆದಾಗ ಅಥವಾ ಮಂತ್ ಸ್ಟಾರ್ಟಿಂಗ್ ನಲ್ಲಿ ನಾವು ಮರೆತರೂ ಕೂಡ ನಮ್ಮ ಅಕೌಂಟ್ ನಿಂದ ಹಣ ತಾನಾಗೆ ಡೆಬಿಟ್ ಆಗ್ಬಿಡುತ್ತೆ. ನೋಡಿ, ಈ ಫೀಚರ್ ಒಳ್ಳೇದೇ, ನಾನು ಕೆಟ್ಟದು ಅಂತ ಹೇಳ್ತಾ ಇಲ್ಲ. ಆದ್ರೆ ಎಷ್ಟೋ ಸಲ ನಾವು ಒಂದು ಸಲ ಯೂಸ್ ಮಾಡೋದಕ್ಕೋಸ್ಕರ ಆಪ್ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡಿರ್ತೀವಿ. ಆಗ ಆಟೋ ಪೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿರ್ತೀವಿ. ಆ ನಂತರ ನಾವು ಆ ಆಪ್ ಅನ್ನ ಯೂಸ್ ಮಾಡದೇ ಇದ್ರೂ ಕೂಡ ಆಟೋ ಪೇ ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡಿರಲ್ಲ. ಹಾಗೇನೆ ನಮ್ಮ ಮೊಬೈಲ್ ನಲ್ಲಿರೋ ಎಷ್ಟೋ ಆಪ್ಗಳನ್ನ ಯೂಸ್ ಮಾಡೋದೇ ಇಲ್ಲ. ಆದ್ರೆ ಆಟೋ ಪೇ ಕೊಟ್ಟಿರೋದ್ರಿಂದ ತಿಂಗಳು ಅಥವಾ ವರ್ಷಕ್ಕೊಮ್ಮೆ ನಮ್ಮ ಅಕೌಂಟ್ ಇಂದ ಹಣ ಕಟ್ ಆಗ್ತಾನೆ ಇರುತ್ತೆ. ಇದು ವೇಸ್ಟ್. ಹಾಗೇನೆ ಸಮ್ ಟೈಮ್ ನಮಗೆ ಹಣ ಬೇಕಾಗಿರುತ್ತೆ, ಆದ್ರೆ ಆಗ ನಮ್ಮ ಅಕೌಂಟ್ ನಿಂದ ಈ ಆಪ್ಗಳಿಗೆ ಹಣ ಹೋದ್ರೆ, ಡೆಬಿಟ್ ಆದ್ರೆ ಅದು ಸಮಸ್ಯೆನೇ ಅಲ್ವಾ? ಹಾಗಾಗಿ ನೀವು ಹಣವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಕ್ಯಾನ್ಸಲ್ ಮಾಡಬೇಕು. ಇದನ್ನ ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ. ಅದು ಹೇಗೆ ಅಂತ ಹೇಳಿ ನಾನೀಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಗೂಗಲ್ ಪೇ ನ ಓಪನ್ ಮಾಡಿ, ಅದಾದ್ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಹಾಗೇನೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಆಟೋ ಪೇ ಅಂತ ಹೇಳುವಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅಂದ್ರೆ ನೀವು ಯಾವ ಸಬ್ಸ್ಕ್ರಿಪ್ಷನ್ ಗಳನ್ನ ಇಟ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಇಲ್ಲಿ ಕಾಣುತ್ತೆ. ಅಷ್ಟೇ ಅಲ್ಲದೆ ಪೇಮೆಂಟ್ ಕಂಪ್ಲೀಟ್ ಆಗಿದ್ಯಾ, ಪೆಂಡಿಂಗ್ ನಲ್ಲಿ ಇದೆಯಾ ಅಂತ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಕಾಣುತ್ತೆ. ಸೊ ಇದನ್ನ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಹೇಳಿ ನಾವು ನೋಡಿದ್ರೆ, ನೀವು ಯಾವ ಸಬ್ಸ್ಕ್ರಿಪ್ಷನ್ ಆಟೋ ಪೇ ಬೇಡ ಅಂತ ಅನ್ಕೋತಿರೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಫಾರ್ ಎಕ್ಸಾಂಪಲ್ ನಾನೀಗ ಅಮೆಜಾನ್ ಪ್ರೈಮ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಕ್ಯಾನ್ಸಲ್ ಆಟೋ ಪೇ ಅಂತ ಹೇಳಿ. ಸೊ ಈ ಕ್ಯಾನ್ಸಲ್ ಆಟೋ ಪೇ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು, ನಿಮ್ಮ ಆಟೋ ಪೇ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೀತಿ ಆಟೋ ಪೇ ಕ್ಯಾನ್ಸಲ್ ಮಾಡಿ ಬಹಳಷ್ಟು ಜನ ತಿಂಗಳಿಗೆ 500ರಿಂದ 1000 ರೂಪಾಯಿ ಅಂತ ಹೇಳಿ ಉಳಿಸ್ತಾ ಇದ್ದಾರೆ. ಸೊ ಇನ್ಮೇಲೆ ನಿಮಗೆ ಆಟೋ ಪೇ ಬೇಡದೇ ಇರುವ ಅಥವಾ ನಿಮಗೆ ಗೊತ್ತಿಲ್ಲದೆ ಆಟೋ ಪೇ ಆಗ್ತಾ ಇರುವಂತ ಆಪ್ಗಳ ಆಟೋ ಪೇ ಅನ್ನ ಕ್ಯಾನ್ಸಲ್ ಮಾಡಿ ಹಣ ಉಳಿಸಬಹುದು. ನಿಮಗೆ ಬೇಕಾದಾಗ ಮಾತ್ರ ಹಣ ಕೊಟ್ಟು ನೀವು ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹಣ ಉಳಿಯುತ್ತೆ. ಸೊ ಈಗಲೇ ನೀವು ಗೂಗಲ್ ಪೇಗೆ ಹೋಗಿ ಯಾವ ಆಪ್ಗಳಿಗೆ ಆಟೋ ಪೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ದೀರಿ ಅಂತ ಹೇಳುವಂತದನ್ನ ನೋಡಿ, ಹಾಗೆಯೇ ಬೇಡದೇ ಇರುವಂತ ಆಪ್ಗಳ ಸಬ್ಸ್ಕ್ರಿಪ್ಷನ್ ಅಂದ್ರೆ ಆಟೋ ಪೇ ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡಿ. ಇದರಿಂದ ಹಣ ಉಳಿಯುತ್ತೆ. ಇನ್ನು ಎರಡನೇ ಫೀಚರು UPI ನಂಬರ್ ಮಾಸ್ಕಿಂಗ್. ನೋಡಿ, ಪೇಮೆಂಟ್ ಮಾಡುವಾಗ ನಮ್ಮ ನಂಬರ್ ಅನ್ನ ಹೈಡ್ ಮಾಡೋದು ಹೇಗೆ ಅಂತ. ಈ ಡಿಜಿಟಲ್ ಯುಗದಲ್ಲಿ ನಾವೆಲ್ಲರೂ ಕೂಡ ಹಣ ಪಾವತಿ ಮಾಡೋದಕ್ಕೋಸ್ಕರ UPI ಅನ್ನೇ ಬಳಸ್ತೀವಿ, ಅಥವಾ ಹಣವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಕೂಡ UPI ಅನ್ನೇ ಬಳಸ್ತೀವಿ. 5 ರೂಪಾಯಿಂದ 50,000 ಲಕ್ಷದವರೆಗೂ ಕೂಡ ಎಲ್ಲವೂ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನೇ ಮಾಡ್ತಾ ಇದ್ದೀವಿ. ಸೊ ಇತ್ತೀಚೆಗೆ ಕ್ಯಾಶ್ ಅಂತೂ ಯಾರ ಹತ್ರನೂ ಕೂಡ ಇರಲ್ಲ. ಅದು ಸಣ್ಣ ಶಾಪ್ಗಳಿರ್ಬೋದು, ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಅಥವಾ ದೊಡ್ಡ ಮಾರ್ಟ್ಗಳಲ್ಲೂ ಕೂಡ UPI ನಂಬರ್ ಕೊಟ್ಟೆ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತೀವಿ. ಆದ್ರೆ ಕೆಲವೊಂದ್ಸಲ ಮಾತ್ರ QR ಕೋಡ್ ಅನ್ನ ಬಳಸ್ತೀವಿ. ಆದ್ರೆ ಈ UPI ನಂಬರ್ ಅಥವಾ ಫೋನ್ ನಂಬರ್ ಕೊಟ್ಟು ಹಣ ಕಳಿಸೋದಕ್ಕೆ ಹೇಳ್ತೀವಲ್ವಾ, ಅಥವಾ ಟ್ರಾನ್ಸ್ಫರ್ ಮಾಡ್ತೀವಲ್ವಾ, ಇದರಿಂದ ನಮ್ಮ ನಂಬರ್ ಕೂಡ ಲೀಕ್ ಆಗುತ್ತೆ. ಅಂದ್ರೆ ಸ್ಟ್ರೇಂಜರ್ಸ್ಗೆ ನಮ್ಮ ನಂಬರ್ ಸಿಕ್ಬಿಡುತ್ತೆ. ಅದು ಗೊತ್ತಿರೋರಾದ್ರೆ ಪರವಾಗಿಲ್ಲ, ಆದ್ರೆ ಅದೇ ಪರಿಚಯ ಇಲ್ಲದವರಾದ್ರೆ ನಿಮ್ಮ ನಂಬರ್ ಅವರಿಗೆ ಸಿಗುತ್ತೆ. ಇದರಿಂದಾಗಿ ಅನ್ವಾಂಟೆಡ್ ಕಾಲ್ಸು, ಮೆಸೇಜ್ಗಳು ಬರುತ್ತೆ, ಕಿರಿಕಿರಿ ಆಗುತ್ತೆ. ಎಷ್ಟೋ ಜನ ಈ ಸಮಸ್ಯೆಗಳನ್ನ ಇವತ್ತಿಗೂ ಕೂಡ ಅನುಭವಿಸ್ತಾ ಇದ್ದಾರೆ. ಆದ್ರೆ ಇದನ್ನ ನೀವು ತಪ್ಪಿಸಬಹುದು. ಸೊ ಅದು ಹೇಗೆ ಅಂತ ಹೇಳಿ ನಾನೀಗ ಪ್ರಾಕ್ಟಿಕಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಹಾಗಿದ್ರೆ ನಿಮ್ಮ ನಂಬರ್ ಬೇರೆಯವರಿಗೆ ಸಿಗದಂಗೆ ಕಾಣದಂಗೆ ಮಾಡೋದು ಹೇಗೆ, ಅದನ್ನ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಗೂಗಲ್ ಪೇ ಅನ್ನ ಓಪನ್ ಮಾಡಿ, ಅದಾದ್ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಸೆಟ್ಟಿಂಗ್ಸ್ಗೆ ಹೋದ ನಂತರ ಅದರಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಪ್ರೈವೇಸಿ ಅಂಡ್ ಸೆಕ್ಯೂರಿಟಿಯನ್ನ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಇದೆ ನೋಡಿ, ಹೌ ಪೀಪಲ್ ಫೈಂಡ್ ಯು ಆನ್ ಗೂಗಲ್ ಪೇ ಅಂತ ಹೇಳಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಅಲೌ ಪೀಪಲ್ ಟು ಫೈಂಡ್ ಯು ಅಂತ ಹೇಳಿ. ಸೊ ಈ ಅಲೋ ಪೀಪಲ್ ಟು ಫೈಂಡ್ ಯು ಅಂತ ಹೇಳುವಂತ ಆಪ್ಷನ್ ಇದೆಯಲ್ಲ, ಸೊ ಅದನ್ನ ಆಫ್ ಮಾಡಿದ್ರೆ ಆಯ್ತು.
ಸೊ ಆಮೇಲೆ ನೀವು ಗೂಗಲ್ ಪೇ ಮಾಡುವಾಗ ನಿಮ್ಮ ನಂಬರ್ ಅಲ್ಲಿ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಇದು ಸಿಂಪಲ್ ಟ್ರಿಕ್. ಇನ್ನು ಫೀಚರ್ ನಂಬರ್ 3, UPI ಲಿಮಿಟ್ ಲಾಕ್. ಅಂದ್ರೆ ನೀವು ದಿನಕ್ಕೆ ಕಳುಹಿಸಬಹುದಾದಂತ ಲಿಮಿಟ್, ಅದು 100 200 ಅದಕ್ಕೆ ನೀವು ಲಾಕ್ ಮಾಡಬಹುದು. ಎಸ್, ಇದು ತುಂಬಾ ಪವರ್ಫುಲ್ ಫೀಚರ್. ನೋಡಿ, ಹಿಂದೆಲ್ಲ ನಾವು ನಮ್ಮ ಕೈಯಲ್ಲಿ ಕ್ಯಾಶ್ ಅನ್ನ ಇಟ್ಕೊಂಡಿರ್ತಾ ಇದ್ವಿ. ಆ ಕ್ಯಾಶ್ ಇರುವಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರ ಹೋದಂತ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ವಿ. ಆದ್ರೆ ಆಗ ಖರ್ಚಾಗಿ ನಮ್ಮ ಕೈಯಲ್ಲಿ ಎಷ್ಟು ಕ್ಯಾಶ್ ಉಳಿದಿದೆ ಅಂತ ಹೇಳಿ ಗೊತ್ತಾಗ್ತಿತ್ತು. ಮುಂದೆ ಹಣ ಖರ್ಚು ಮಾಡಬೇಕಾ ಬೇಡವಾ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಿತ್ತು. ಆದ್ರೆ ಯಾವಾಗ ಈ ಕ್ಯಾಶ್ಲೆಸ್ ಪೇಮೆಂಟ್ ಸ್ಟಾರ್ಟ್ ಆಯ್ತೋ ನಾವೆಷ್ಟು ಖರ್ಚು ಮಾಡ್ತಿದೀವಿ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನುವಾಗ್ಲೇ ಅಯ್ಯೋ ನಾವಿಷ್ಟೆಲ್ಲ ಖರ್ಚು ಮಾಡ್ಬಿಟ್ವಾ ಅಂತೇಳಿ ನಮಗೆ ಗೊತ್ತಾಗೋದು. ಹಾಗಿದ್ರೆ ಈ ಖರ್ಚಿಗೆ ಕಡಿವಾಣ ಹಾಕೋದು ಹೇಗೆ, ಲಿಮಿಟ್ ಹಾಕೋದು ಹೇಗೆ ಅಂತ ನೋಡೋದಿದ್ರೆ ಇದನ್ನ ಯಾವುದೇ UPI ಆಪ್ಷನ್ ನಲ್ಲಿ ಲಿಮಿಟ್ ಹಾಕೋದಕ್ಕೆ ಆಗಲ್ಲ. ಬದಲಾಗಿ ನೀವು ಯೂಸ್ ಮಾಡ್ತಾ ಇರುವಂತ ಬ್ಯಾಂಕ್ ಅಕೌಂಟ್ ಮೂಲಕ ಮಾಡಬೇಕಾಗತ್ತೆ. ನೋಡಿ, ಈಗಂತೂ ನಿಮಗೂ ಕೂಡ ಗೊತ್ತಿದೆ, ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಅದರದ್ದೇ ಆದಂತ ಆಪ್ಗಳಿವೆ. ಅದನ್ನ ಓಪನ್ ಮಾಡಿ ನೀವು ನಿಮ್ಮ ಪೇಮೆಂಟ್ ಲಿಮಿಟ್ ಅನ್ನ ಸೆಟ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ನೀವು ಜಿಪೇ ಮಾಡಿ, ಫೋನ್ ಪೇ ಮಾಡಿ, ಯಾವುದೇ ಯೂಸ್ ಮಾಡಿದ್ರು ಕೂಡ ಆ ಲಿಮಿಟ್ಗಿಂತ ಜಾಸ್ತಿ ಹಣ ಹೋಗೋದಿಲ್ಲ. ಈ ಆಪ್ ನಲ್ಲೂ ಕೂಡ ಲಿಮಿಟ್ ಸೆಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಆಗಿ ನಿಮ್ಮ ಫೋನ್ ಕಳೆದು ಹೋಯ್ತು ಅಂದ್ರೆ ಅಥವಾ ನಿಮ್ಮ ಫೋನ್ ಹ್ಯಾಕ್ ಆಯ್ತು ಅಂದ್ರೆ ಅವರಿಗೆ ಫುಲ್ ಅಮೌಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ನೀವು ಲಿಮಿಟ್ ಅನ್ನ ಬ್ಯಾಂಕ್ ಆಪ್ ನಲ್ಲೇ ಸೆಟ್ ಮಾಡಿರ್ತೀರಿ. ಸೊ ಇಲ್ಲಿ ನಿಮ್ಮ ಲಿಮಿಟ್ ದಾಟಿ ನೀವು UPI ಮೂಲಕ ಹಣ ಟ್ರಾನ್ಸಾಕ್ಷನ್ ಮಾಡೋದಿಕ್ಕಾಗಲ್ಲ. ಆಪ್ ನಲ್ಲೂ ಕೂಡ ಲಿಮಿಟ್ ಸೆಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಆಗಿ ನಿಮ್ಮ ಫೋನ್ ಕಳೆದು ಹೋಯ್ತು ಅಥವಾ ನಿಮ್ಮ ಫೋನ್ ಹ್ಯಾಕ್ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಫುಲ್ ಅಮೌಂಟ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀವು ಲಿಮಿಟ್ ಸೆಟ್ ಮಾಡಿರ್ತೀರಿ. ಸೊ ನಿಮ್ಮ ಲಿಮಿಟ್ ದಾಟಿ ನೀವು UPI ಮೂಲಕ ಹಣ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಆಗಲ್ಲ. ಇದು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಬೇರೆ ಬೇರೆ ಮಾದರಿಯಲ್ಲಿರುತ್ತೆ. ಹಾಗೇನೆ ಬೇರೆ ಬೇರೆ ರೀತಿ ಮಾಡಬೇಕಾಗತ್ತೆ. ಇದರಿಂದಾಗಿ ತಪ್ಪಾಗಿ ದೊಡ್ಡ ಪೇಮೆಂಟ್ ಹೋಗೋದಿಲ್ಲ, ಮಕ್ಕಳು ಹಣ ಕಳುಹಿಸುವಂತ ಸಾಧ್ಯತೆ ಕಡಿಮೆ ಆಗುತ್ತೆ, ಡೈಲಿ ಖರ್ಚು ಮಾಡೋದು ಇದೆಯಲ್ಲ ಅದು ಕಂಟ್ರೋಲ್ ಆಗುತ್ತೆ. UPI ಪಿನ್ ಹೊರತಾಗಿ ಇನ್ನೊಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇದು ಅಂತ ಹೇಳ್ಬೋದು. ಇನ್ನು ಫೀಚರ್ ನಂಬರ್ 4, UPI QR ರಿವರ್ಸಲ್ ವಾರ್ನಿಂಗ್. QR ಸ್ಕ್ಯಾನ್ ಮಾಡುವಾಗ ಫ್ರಾಡ್ ಆಗೋದ್ರಿಂದ ತಪ್ಪಿಸ್ಕೊಳ್ಳಿ. ಸೊ ಇದು ಬಹುತೇಕ ಎಲ್ರಿಗೂ ಕೂಡ ಗೊತ್ತು. ಫೇಕ್ QR ಕೋಡ್ ಇಟ್ಕೊಂಡು ನಮ್ಮ ಅಕೌಂಟ್ ಅನ್ನ ಹ್ಯಾಕ್ ಮಾಡೋದು. ನೋಡಿ ಹೆಂಗೆ, ನೀವು ರಿವಾರ್ಡ್ಸ್ ಗೆದ್ದಿದ್ದೀರಿ, ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಹಣವನ್ನ, ಅಂದ್ರೆ ಬಹುಮಾನದ ಹಣವನ್ನು ಪಡ್ಕೊಳ್ಳಿ ಅಂತೇಳಿ ಕಾಲ್ಗಳು ಬರ್ತವೆ, ಮೆಸೇಜ್ಗಳು ಬರ್ತವೆ. ಇದರಿಂದಾಗಿ ಎಷ್ಟೋ ಜನ ಆತರ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಕಳ್ಕೊಂಡಿದ್ದಾರೆ. ಹಾಗೇನೆ ನೀವು ತಪ್ಪಾಗಿ ನನ್ನ ಅಕೌಂಟ್ಗೆ ಹಣ ಹಾಕಿದಿರಿ, ಸೊ ಈ QR ಕೋಡ್ ಸ್ಕ್ಯಾನ್ ಮಾಡಿ ಹಣವನ್ನ ವಾಪಸ್ ಪಡ್ಕೊಳ್ಳಿ. ಸೊ ಈ ರೀತಿಯ ಹಲವು ರೀತಿ QR ಕೋಡ್ ಸ್ಕ್ಯಾಮ್ ನಡೆಯುತ್ತೆ. ಸೊ ಇದರಿಂದ ನೀವು ಬಚಾವ್ ಆಗ್ಬೇಕು. ಹೌದು, ಈ QR ಕೋಡ್ ಎಲ್ಲ ಒಂದೇ ರೀತಿ ಇರುತ್ತೆ. ಇದರಲ್ಲಿ ಯಾವುದು ನಿಜ ಯಾವುದು ಫೇಕ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು, ನಾವು ಹೇಗೆ ಅದನ್ನ ಕಂಡು ಹಿಡಿಯೋದು ಅಂತ ಬಹಳಷ್ಟು ಜನರಿಗೆ ಪ್ರಶ್ನೆಗಳಿದಾವೆ. ಇದಕ್ಕೆಲ್ಲ ಸ್ಪೆಸಿಫಿಕ್ ಆಗಿರುವಂತ ಫೀಚರ್ ಏನಿಲ್ಲ. ಆದ್ರೆ ನೀವು ಸೆಕ್ಯೂರಿಟಿ ಅಲರ್ಟ್ ಅನ್ನೋ ಆಪ್ಷನ್ ಅನ್ನು ಉಪಯೋಗಿಸಿ ಸೇಫ್ ಆಗಿರ್ಬೋದು. ನೀವೇನಾದ್ರೂ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಅದು ಫೇಕ್ ಆಗಿರೋ QR ಕೋಡ್ ಆದ್ರೆ ವಾರ್ನಿಂಗ್ ಸಿಂಬಲ್ ಬರುತ್ತೆ, ಜೊತೆಗೆ ನೋಟಿಫಿಕೇಶನ್ ಕೂಡ ಬರ್ಬೋದು. ಸೊ ಅದರಿಂದ ನೀವು ತಿಳಿದುಕೊಳ್ಬಹುದು ಇದೊಂದು ಫೇಕ್ QR ಕೋಡ್ ಅಂತ ಹೇಳಿ. ಹಾಗಾಗಿ ಹಣ ಕಳಿಸೋದ್ರಿಂದ ನೀವು ಬಚಾವ್ ಆಗ್ಬೋದು, ಹಣ ಉಳಿಸಬಹುದು. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಜಿಪೇ ಓಪನ್ ಮಾಡಿ, ಅದಾದ್ಮೇಲೆ ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡಿ, ಹಾಗೇನೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಹೇಳುವಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಇಲ್ಲಿ ನೋಟಿಫಿಕೇಶನ್ ಅಂಡ್ ಇಮೇಲ್ಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈಗ ನಿಮಗೆ ಕಾಣಿಸುತ್ತಲ್ವಾ ಸ್ಮಾರ್ಟ್ ಅಲರ್ಟ್ಸ್ ಅಂತ ಹೇಳುವಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಅದನ್ನ ಆನ್ ಮಾಡಿದ್ರೆ ಆಯ್ತು. ಇದು ಸ್ಕ್ಯಾಮ್ಗೆ ಮಾತ್ರ ಅಲ್ಲ, ಅಪ್ಕಮಿಂಗ್ ಬಿಲ್ಸ್, ಫ್ಯೂಚರ್ ರಿವಾರ್ಡ್ಸ್ ಏನಾದ್ರೂ ಬರೋದಿದ್ರೆ ಇದರಿಂದ ಗೊತ್ತಾಗುತ್ತೆ, ಅಂದ್ರೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಸಿಂಪಲ್ ಸ್ಟೆಪ್ ಅನ್ನ ನೀವು ಫಾಲೋ ಮಾಡಿದ್ರೆ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಕಳ್ಕೊಳ್ಳೋದು ಅಂದ್ರೆ, ಸೊ ಈ ಆಪ್ಷನ್ ಅನ್ನ ನೀವು ಎನೇಬಲ್ ಮಾಡ್ಕೊಂಡ್ರೆ ಫೇಕ್ QR ಕೋಡ್ ಸ್ಕ್ಯಾಮ್ ಇಂದ ಬಚಾವ್ ಆಗ್ಲಿಕ್ಕೆ ಅವಕಾಶ ಇದೆ. ಇನ್ನು ಫೀಚರ್ ನಂಬರ್ 5, UPI ಲೈಟ್. ಇದೊಂದು ಒಳ್ಳೆಯ ಫೀಚರ್, ಆದ್ರೆ ತುಂಬಾ ಜನ ಇದನ್ನ ಯೂಸ್ ಮಾಡಲ್ಲ. ಆಪ್ ನಲ್ಲಿ ಇದು ವಾಲೆಟ್ ತರಹ ವರ್ಕ್ ಆಗುತ್ತೆ. 500 ರಿಂದ 2000 ರೂಪಾಯಿವರೆಗೆ ನೀವು ಇಲ್ಲಿ ಹಣವನ್ನ ಹಾಕಿಡ್ಬೋದು. ಇದನ್ನ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು, ಪಿನ್ ನಂಬರ್ ಇಲ್ಲದೇನೆ. ಈ ಫೀಚರ್ ಸೇಫ್ಟಿನೂ ಹೌದು, ಹಾಗೇನೆ ಮನಿ ಸೇವರ್ ಕೂಡ ಹೌದು. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡುವಾಗ ಬ್ಯಾಂಕ್ ಅಕೌಂಟ್ ಇಂದ ಹೋಗಲ್ಲ, ವಾಲೆಟ್ ನಿಂದ ಇದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ನಿಂದ ನೀವಿಲ್ಲಿ ಬಚಾವ್ ಆಗ್ಬೋದು. ಹಾಗೇನೆ UPI ಲೈಟ್ ಇದೆಯಲ್ಲ, ಇಂಟರ್ನೆಟ್ ಇಲ್ಲದೇನು ಕೂಡ ವರ್ಕ್ ಆಗುತ್ತೆ. ಸೊ ಇದರಿಂದ ಪೇಮೆಂಟ್ ಫೇಲ್ಯೂರ್ ಆಗುವಂತ ಚಾನ್ಸಸ್ಸೇ ಇಲ್ಲ. ಹಾಗಿದ್ರೆ ಸೊ ಈ ಫೀಚರ್ ಅನ್ನ ಎನೇಬಲ್ ಮಾಡೋದು ಹೇಗೆ ನೋಡ ಬನ್ನಿ. ಸೊ ಗೂಗಲ್ ಪೇ ಆಪ್ ಅನ್ನ ಓಪನ್ ಮಾಡಿ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಹೇಳುವಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಸೆಟಪ್ UPI ಲೈಟ್ ಅಂತ ಹೇಳಿ, ಪೇ ಪಿನ್ ಫ್ರೀ ಅಂಡರ್ 1000 ರೂಪೀಸ್ ಅಂತಿದೆ. ಸೊ ಅದನ್ನ ಕ್ಲಿಕ್ ಮಾಡಿ.
ಸೊ ಇಲ್ಲಿ ನೀವು ನಿಮಗೆ ಬೇಕಾದಷ್ಟು ಅಮೌಂಟನ್ನು ಹಾಕಿ ಸೆಟ್ ಮಾಡ್ಬೋದು. ಸೊ ನಾನಿಲ್ಲಿ 50 ರೂಪಾಯಿಯನ್ನು ಹಾಕಿ ಆ್ಯಡ್ 50 ಅಂತ ಹೇಳಿ ಕೊಡ್ತೀನಿ. ಅದೇ ಥರ ನಮ್ಮ ಎಂ ಪಿನ್ ಹಾಕಬೇಕು, ಎಂ ಪಿಯನ್ನು ಹಾಕಿ ಕ್ಲಿಕ್ ಕೊಟ್ಟರೆ ಆಯಿತು. ಸೊ ನಮ್ಮ ವಾಲೆಟಲ್ಲಿ 50 ರೂಪಾಯಿ ಬಂದು ಇದ್ಬಿಡುತ್ತೆ. ಎಸ್, UPI ಲೈಟ್ ಇಸ್ ರೆಡಿ, 50 ರೂಪೀಸ್ ಆ್ಯಡೆಡ್ ಅಂತ ಹೇಳಿ ಗೊತ್ತಾಗುತ್ತೆ. ನಿಮಗೆ ಎಷ್ಟು ಅಮೌಂಟ್ ಬೇಕು ಅಂತ ಟೈಪ್ ಮಾಡಿ ವಾಲೆಟ್ಗೆ ಹಾಕಿ ಆ್ಯಡ್ ಕೊಟ್ಟರೆ ಆಯಿತು, ಅದು ಸೆಟ್ ಆಗುತ್ತೆ. ಸೊ ಈ 5 UPI ಫೀಚರ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ನಿಮ್ಮ UPI ನಲ್ಲಿ ಸೆಟ್ ಮಾಡ್ಕೊಂಡ್ರೆ ಹಣ ಉಳಿಸಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೇನೆ UPI ಯೂಸ್ ಮಾಡುವಂತ ಪ್ರತಿಯೊಬ್ಬರಿಗೂ ಈಗಲೇ ಇದನ್ನ ಶೇರ್ ಮಾಡಿ. ಇನ್ನಷ್ಟು ಈ ರೀತಿಯ ಇನ್ಫಾರ್ಮೇಶನ್ಗೆ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.